ಬನ್ನಿ ಕೆಳಗಡೆ ಬಂದ್ಬಿಡಿ ಎಲ್ಲ ಬನ್ನಿ ಸಾಕು ಸಾಕು ಬನ್ನಿ ಮಾತಾಡ್ಬೇಕು ಸ್ಟೇಜ್ ಮುಳುಗೋಗುತ್ತೆ ಎಲ್ಲ ಬನ್ನಿ ಕೆಳಗಡೆ ಬನ್ನಿ ಬೌನ್ಸರ್ಸ್ ಕರ್ಸಿ ಸಾಕು ಕರ್ಸಿ 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 ಫೋಟೋ ಫೋಟೋ ಪಿಸಿಆರ್ ಪಿಸಿಆರ್ ಫೋಟೋ 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 ಕರ್ಸಿ ಬೌನ್ಸರ್ಸ್ ಪೊಲೀಸ್ ಕರ್ಸಿ ಸರ್ ಕರ್ಸಿ ಸರ್ ಎಲ್ಇಡಿ ದಯವಿಟ್ಟು ದೂರ ಬನ್ನಿ ಎಲ್ಇಡಿಯಿಂದ ದೂರ ಬನ್ನಿ ಎಲ್ಇಡಿ ಡ್ಯಾಮೇಜ್ ಆಗುತ್ತೆ ದೂರ ಬನ್ನಿ ಥ್ಯಾಂಕ್ ಯು ಸೋ ಮಚ್. ಈಗ ಧನ್ವೀರ್ ಅವರು ಮಾತನಾಡಬೇಕು ಹಾಗಾಗಿ ದಯವಿಟ್ಟು ಕರೋಣ. ಎಸ್ ಥ್ಯಾಂಕ್ ಯು. ಧನ್ವೀರ್ ಸರ್ ಇವತ್ತು ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಟ್ರೈಲರ್ ಅನ್ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ ಅಂಡ್ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಈಗ ನಿಮ್ಮ ಮಾತುಗಳನ್ನ ಕೇಳಬೇಕು ಧನ್ವೀರ್ ಸರ್. ಮೊದಲನೇದಾಗಿ ನಾನಿಬ್ಬರು ವ್ಯಕ್ತಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಓದ್ ವೇದಿಕೆಯಲ್ಲಿ ಹೇಳಿದ್ದೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪಾಪ ಆಕ್ಚುಲಿ ಅವ್ರು ಇವತ್ತು ಕಾರ್ಯಕ್ರಮಕ್ಕೆ ಬರೋ ಉದ್ದೇಶ ಇತ್ತು, ಅವ್ರಿಗಂತೂ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣನ ದುಡ್ಡು ನಿಮಗೆ ಗೊತ್ತಲ್ಲ, ನಿರ್ಮಾಪಕರಿಗೆ ಏನು ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ನ ಏನೋ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸದ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ವಿಟಿ ಮಾಡ್ಕೊಂಡು ಹೋಗ್ಕೊಂಡು ನಾನು ವಿಟಿ ಮಾಡ್ಕೊಳ್ತೀನಿ, ಖಂಡಿತವಾಗ್ಲೂ ಸಿನಿಮಾ ಬಂದು ನಿಮ್ಮ ಜೊತೆನೇ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ದರ್ಶನಿಗೆ ಯಾವಾಗ ಚೇರ್ನ ಹೇಳ್ತೀನಿ. ಹಾಗೆ 2ನೇ ವ್ಯಕ್ತಿ ಬಂದು ವಿಜಯಲಕ್ಷ್ಮಿ ಅಕ್ಕ, ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಾವು ಇದೇ ಕಾಲೇಜ್ ಸಾಂಗ್ ನಿಮ್ಮ ಕಡೆ ಬಿಡುಗಡೆ ಮಾಡಿಸಿದ್ವಿ. ಸೊ ದರ್ಶನದಾಗಲಿ ವಿಜಯಲಕ್ಷ್ಮಿ ಅಣ್ಣದಾಗಲಿ ನೀವು ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮಗೆ ಹೀಗೆ ಅಂತ ಹೇಳ್ಬೋದಿನಿ. ಹಾಗೆಯೇ ವಾಮನ ಒಂದು 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆಯಲ್ಲಿ ಕೂಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. ಸೊ ಈ 4ನೇ ಸಿನಿಮಾ ಗುಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಈ 3 ಚಿತ್ರಕ್ಕೆ ಏನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ರು, ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮೇನ್ಲಿ ಹೇಳ್ಬೇಕಂದ್ರೆ ನನ್ನ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇನ್ಲಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದರೂ ಈ ಸಿನಿಮಾದ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ನನಗಿಂತ ನಮ್ಗೆ ಈ ಸಿನಿಮಾ ಏನು ಗೆಲ್ಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಬೇಕು ಅಂತ ಹೇಳ್ತೀನಿ. ಒಬ್ಬ ತುಂಬ ಒಳ್ಳೆ ರೈಟ್ರು, ಅವ್ರಿಗೊಂದು ಒಳ್ಳೆ ಲೈಫ್ ಆಗಬೇಕು ಅಂತ. ನಾನು ಜಾಸ್ತಿ ಮಾತಾಡೋಕೆ ಹೋಗೋಣ. ಏಪ್ರಿಲ್ 10ನೇ ತಾರೀಕು ವಾಮನ ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದಾಗ ಒಂದು ಏನು ಹೇಳೋಣ, ಎಲ್ಲರೂ ಸೇರಿ ಜೊತೆಗೆ ನಾನು ಹೇಳ್ತೀನಿ, ಅದು ನಿಮ್ಗೆ ಗೊತ್ತು ಅದೇನೇನು ಅಂತ.
ನಾನೇನ ಜೊತೆ ನೀವು ಸೇರಿಸ್ತೀರಾ? ಜೋರಾಗಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇವೆಲ್ಲ ಜೊತೆಗಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ನಿಮ್ಮೊಂದೆ. ಮುಖ್ಯ ಚಿತ್ರಮಂದಿರ ವಿಜಯ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲರೂ ಬನ್ನಿ, ಒಟ್ಟಿಗೆ ಕೂಡಿ ಸಿನಿಮಾ ನೋಡೋಣ ಅಂತ ಕೇಳ್ಕೊಂಡಿರೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಧನ್ವೀರ್ ಸರ್. ಡೈಲಾಗ್ ಬೇಕಂತ ಅವರೆಲ್ಲರಿಗೂ, ಡೈಲಾಗ್ ಬೇಕಂತ ಎಲ್ಲರಿಗೂ. ಒಂದು ಸ್ಪೆಷಲ್ ಡೈಲಾಗ್ ನಿಮ್ಮೆಲ್ಲರಿಗೋಸ್ಕರ. ಈ ಗುಣ ಸಿಲಿಕಾನ್ ಸಿಟಿಲಿ ಚಿಲ್ಡ್ರೆಗಳೆಲ್ಲ ಓದು ಉತ್ಸಾಹ ಬಂದಿಲ್ಲ. ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಾವಲ್ಲ Once again, Ranveer sir, all the very best. April 10ಕ್ಕೆ ಸಿನಿಮಾ ನೋಡಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಂಡ್ ಅಫ್ ಕೋರ್ಸ್ ಪ್ರಸನ್ನ ಥಿಯೇಟರ್ ಅಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಿದೀವಿ. ಇಲ್ಲೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನಮ್ಗೆ ಖುಷಿ. ಈಗ ನಮ್ಮ ಗ್ರೂಪ್ ಫೋಟೋಗಾಗಿ ನಮ್ಮ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು. ಫಾರ್ ದ ಗ್ರೂಪ್ ಫೋಟೋ ನೀವು ಕ್ಲಿಯರ್ ಮಾಡಬೇಕಲ್ಲಿ ಗ್ರೂಪ್ ಫೋಟೋ ತಗೋಬೇಕು. ಸೊ